ಹೇಳಿದೀನಿ ಬರ್ತೀನಿ ಅಂತ. ಸರಿ ಸರಿ ಓಕೆ. ಎಷ್ಟು ದಿವಸ ಆಗಾಯ್ತು ಇದನ್ನು ಬಿಡಿಸ್ತಾನೆ. ಇಟ್ಸ್ ಬಿನ್ ಅ ಮಿನಿಟ್. ಕಿರ್ಚ್ತಾ ಇದೆ. ಲೆಟ್ಸ್ ಸಿ. ಬೇಬಿ ಶಾರ್ಟ್ ಆಗ್ತಾಳ? ಪೆಟ್ರೋಲ್ ಐತಾ? ಚಿನ್ನ, ರನ್ನ, ಮುತ್ತು ಬಂಗಾರ. ಅಪ್ಪ ಸ್ಟ್ರಾಪ್ ಹಾಕಿಲ್ಲ. ಕ್ಯಾಮ್ರಾ ಆಂಗಲ್ ಗೊತ್ತಿಲ್ಲ, ಏನಾಗಿದೆ ಗೊತ್ತಿಲ್ಲ. ಓಕೆ. ಪಳಪ್ಪ. ಆ ಈ ಚಳಿಲಿ ಇದನ್ನ ಓಡಿಸ್ಬಿಟ್ರೆ ಏನ್ ಸುಖ ದೇವ್ರೆ. ಎಲ್ಲೆಲ್ಲಿ ಮಡಗಿದ್ಯಾ ಶಿವ. ಅಯ್ಯೋ ವಾಯ್ಸ್ ತಪ್ಪ ಬರುತ್ತೀಗ. ಇಯರ್ಫೋನ್ ಹಾಕಿಲ್ಲ. ಹೋಣ ಹಂಗೆ. ಬ್ಲಾಗ್ ಮಾಡ್ದಾನೆ ಮರ್ತೋಗ್ಬಿಟ್ಟೈತೆ ಏನೇನ್ ಹಾಕೊಂಡ್ ತಿರುಗ್ಬೇಕು ಅಂತ. ನಾನ್ ನಿಜ ತೆಗ್ದಿಟ್ಬಿಟ್ಟಿದ್ದೀನಿ ನಾನು ಇದನ್ನ ಮಾಡ ಅಂತ ಅನ್ಕೊಂಡೆ ಇವತ್ತೇನೋ. ಗಾಡಿದ ವಾಯ್ಸ್ ಚೆನ್ನಾಗಿ ಕೇಳ್ಸತಿ ಈ ತರ, ಬಟ್ ನನ್ನ ವಾಯ್ಸ್ ಕೇಳ್ಸಲ್ಲ. ಬಟ್ ನೋಡೋಣ. ಯೂ ಟರ್ನ್, ಸ್ಟ್ರೈಟ್, ರೈಟ್. ನೋಡೋಣ. ಇಂಟ್ರೋ ಮಾಡಿದ್ನಾ ಗೊತ್ತಿಲ್ಲ, ಮಾಡಿದ್ನ ಇಲ್ಲೋ ಏನಾಗ್ತಿದೆ ಗೊತ್ತಿಲ್ಲ. ಹಲೋ, ಹಾಯ್, ಗುಡ್ ಮಾರ್ನಿಂಗ್ ಆರ್ ಗುಡ್ ಈವ್ನಿಂಗ್ ಆರ್ ಗುಡ್ ನೈಟ್. ತುಂಬಾ ತುಂಬಾ ದಿವಸ ಆದ್ಮೇಲೆ ವ್ಲಾಗ್ ಆಗ್ತಾ ಇದ್ದೀನಿ. ನಂಗೆ ಗೊತ್ತಿರೋ ಪ್ರಕಾರ ಅಂತೂ ಲಿಟ್ರಲ್ ಆಗಿ 1 ತಿಂಗಳಾಯ್ತಾ. ಹ್ಞೂ ಗುರು, 1 ತಿಂಗಳಾಗ್ತಾ ಬಂತು, ಹಾಕಿಲ್ಲ. ಎಲ್ಲೂ ಹೋಗ್ತಾ ಇಲ್ಲ. ನನ್ನ ಸಿಚುವೇಶನ್ ಏನು ಅಂತ ನಿಮಗೆ ಗೊತ್ತು ಕ್ಲೀನಾಗಿ.
ಮನೆಯಿಂದ ಇಲ್ಲೇ ಒಂದು ಸ್ವಲ್ಪ ದೂರ ಒನ್ ವೇಲ್ ಬಂದ್ಬಿಟ್ರೆ ಹಿಂಗೆ ಲೆಫ್ಟ್ ಅಲ್ಲಿ ಹೋಗ್ಬಿಡ್ಬೋದು. ಬಟ್ ಈ ತರ ಫುಲ್ ಒಂದು ಸ್ಟ್ರೆಚ್ ಬರಲ್ಲ, ಅದಕ್ಕೋಸ್ಕರ ತೆಗ್ದಿಲ್ಲ. ವೈಸರ್ ವರ್ಕ್ ಆಗೋ ಡೌಟ್. ಬೆಳಕಿಲ್ಲ ಅಂದ್ರೆ ಆಚೆ ವೈಸರ್ ಟ್ರಾನ್ಸ್ಪರೆಂಟ್ ಆಗ್ಬಿಡುತ್ತೆ. ಫಾಗ್ ಕಟ್ತಾ ಇದ್ರು. ಏನಕ್ಕೆ ವಿಡಿಯೋ ಹಾಕಿಲ್ಲ ಅಂದರೆ, ಫಸ್ಟ್ ಆಫ್ ಆಲು ನನಗೆ ನನ್ನ ಕ್ಯಾಟ್ ಎಕ್ಸಾಮ್ ಇತ್ತು, ಸಾರಿ ನಮ್ಮ CA ಇತ್ತು. ಈ ವರ್ಷ 2 ಎಕ್ಸಾಮ್ ಬರಿತಾ ಇದ್ದೀನಿ. CA ಎಕ್ಸಾಮ್ ಇತ್ತು, CA ಎಕ್ಸಾಮ್ ಬರೆದೆ. ಇವಾಗ ಜಸ್ಟ್ ಲೈಕ್ ನೆನ್ನೆ ಬರೆದಿದ್ದೀನಿ. ಇನ್ನೂ ಒಂದು ಬಾಕಿ ಇದೆ. ಆಮೇಲೆ ಈ ನವೆಂಬರು ನಿಮ್ಮ ಹುಡುಗಂಗೆ ಕ್ಯಾಟ್ ಎಕ್ಸಾಮ್ ಇದೆ. ಸೊ ಎಲ್ಲೂ ಹೋಗಕ್ಕಾಗ್ತಾ ಇಲ್ಲ, ಯಾಕಂದ್ರೆ ಮನೇಲಿ ಕುತ್ಕೊಂಡು, ನಾನು ನಿಜ ಹೇಳ್ತೀನಿ, ನಂಬ್ತಿರೋ ಬಿಡ್ತಿರೋ ಗಲೀಜ್ ನನ್ ಮಗ ಅಂತಿರೋ ಅದು ಗೊತ್ತಿಲ್ಲ ನಂಗೆ. 4 ದಿವಸಕ್ಕೆ ಒಂದ್ ದಿವಸ ಸ್ನಾನ ಮಾಡ್ತೀನಿ ಗುರು, ನಾನು ಆಗ್ತಾನೆ ಇಲ್ಲ. ಕುತ್ಕೊಂಡು ಇದೋದ್ಲಾ ಫುಲ್ಲು ಓದ್ತಾ ಇದೀನಿ, 1 ವರ್ಷದಿಂದ ಓದ್ತಾ ಇದೀನಿ, ಆದ್ರೂ ಮುನ್ನೆ ಮುಗಿತಾ ಇಲ್ಲ. ಓದೋದು. ಈಗೊಂದು ಅರ್ಜೆಂಟ್ ಕೆಲಸ ಇತ್ತು ಅಂತ ಇದಕ್ಕೆ ಹೋಗಿದ್ದೀನಿ. ನಮ್ಮ ಮನೆ ಅಂದ್ರೆ ನಮ್ ಮನೆ ಇತ್ತಲ್ಲ, ಸ್ವಂತ ಮನೆ, ಅದಕ್ಕೆ ಬಾಡಿಗೆಗೆ ಯಾರೋ ಒಬ್ರು ನೋಡಕ್ ಬರ್ತಾರೆ ಅಂತ ನಮ್ಮಪ್ಪ ಹೋಗು, ಗಾಡಿನೂ ಎತ್ತಂಗಾಗುತ್ತೆ, ರೋಡ್ ಆಂಗಲ್ ಸರಿ ಐತಾ, ಗಾಡಿನೂ ಎತ್ತಂಗಾಗುತ್ತೆ ಪ್ಲಸ್ ಇದಾದಂಗ ಆಗುತ್ತೆ. ಹೋದಂಗೂ ಆಗುತ್ತೆ ಅಂತ ಹೇಳಿದ್ರು. ನಾನು ಮನ್ಸಿರ್ಲಿಲ್ಲ ನಾನು, ಯಾಕಂದ್ರೆ ಏನ್ ಗೊತ್ತಾ, ನನ್ನ ಲೈಫಲ್ಲಿ ನಾನು ಇದಕ್ಕೆ ವರ್ಕ್ ಮಾಡಿದ್ದು. ಈಗ ನೀವೇ ಹೇಳಿ, MBAಗೆ ಸೇರ್ಕೊಳಕ್ ಕ್ಯಾಟ್ ಬರಿತಾ ಇರೋದು, ಸೊ ಕ್ಯಾಟ್ ಮಿಸ್ ಮಾಡಕ್ಕಾಗಲ್ಲ. ಕ್ಯಾಟ್ ಅಲ್ಲಿ ಟಿಕ್ಕಿಂಗ್ ಹೌದು, ಬಟ್ ಗುರು ನಮ್ ಕೋಚಿಂಗ್ ಕ್ಲಾಸ್ ಕೊಟ್ಟಿರೋ ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ಇದನ್ನು ಸಾಲ್ವ್ ಮಾಡೋಕೆ ಆಗ್ತಾ ಇಲ್ಲ ಗುರು. ಒಂದ್ 50,000 ಸಾಲ್ವ್ ಮಾಡ್ತಾ ಇದೀನಿ, ಎಲ್ಲೋ ಒಂದ್ 2 ಹೋಗ್ಬಿಡುತ್ತೆ, ಟಿಕ್ಕ ಹೊಡೆದೋಗುತ್ತೆ ಮಾತ್ರ. ಇಷ್ಟೆಲ್ಲ ಕಷ್ಟಪಟ್ಟು 1 ವರ್ಷ ಪಾಸ್ ತಗೊಂಡು ಡಿಗ್ರಿನೂ ಮುಗಿಸಿ ಎಲ್ಲ ಆಗಿದೆ, ಇನ್ನು ಈಗ ಎಲ್ಲ ಹೋಗ್ಬಿಡುತ್ತಲ್ಲ ಅಂತ ಬೇಜಾರಾಗ್ತದೆ. ಅದಕ್ಕೆ ನಾನು ಯೂಟ್ಯೂಬ್ ಮಾಡ್ಬೋದು ಬಿಡು, ಸೀರಿಯಸ್ ಅಂತಲ್ಲ, ಬಟ್ ನಾನು ಹೇಳ್ತಾ ಅಲ್ವಾ, ಇಟ್ಸ್ ನಾಟ್ ಮೈ ಲಿವಿಂಗ್. ನಾನು ಲಿವಿಂಗೋಸ್ಕರ ಮಾಡ್ತಾ ಇಲ್ಲವಲ್ಲ, ನಾನು ಏನೋ ಒಂದು ನನ್ನ ಖುಷಿ, ಆರಾಮಾಗಿ ಶಿವ ಅಂತ ಏನೋ ಒಂದೆಲ್ಲ ಓಡಾಡ್ತಿರ್ತೀನಿ, ಅದ್ರ ಬಗ್ಗೆ ಒಂದು ವಿಡಿಯೋ ಹಾಕೋಣ ಜನ ನೋಡ್ಲಿ ಅಂತ ಆಗ್ತಾ ಇರೋದು ಅಷ್ಟೇ. ನಾನು ವಾಯ್ಸ್ ಕೇಳಿಸ್ತಾ ಇದೆಯಲ್ಲೋ ಅದು ಗೊತ್ತಿಲ್ಲ ನಂಗೆ, ದೇವರಾಣೆಗೂ, ಯಾಕಂದ್ರೆ ನಾನು ಇಯರ್ಫೋನ್ ಹಾಕಿಲ್ಲ, ನಾನು ಮರ್ತೋಯ್ತು ಗುರು, ಬ್ಲೂಟೂತ್ ಏನು ಮರ್ತೋಯ್ತು. ಸೊ ನೋ ಐಡಿಯಾ ಹೌ ಇಟ್ ಇಸ್ ಲುಕ್. Oh my god, there is a street fighter here. ಸ್ಟ್ರೈಟ್ ಹೋಗ್ಬೇಕಿತ್ತು ಅನ್ಕೊಂತೀನಿ. ಎಸ್, ಇನ್ನು ತುಂಬಾ ಸ್ಟ್ರೈಟ್ ಹೋಗ್ಬೇಕಿತ್ತು, ಅಲ್ಲಿ ಸ್ವಲ್ಪ ರೈಟ್ ಹೋಗ್ಬೇಕಿತ್ತು, ಚಪ್ಪರ್ಗೊಳ್ತಾರೆ ಇಮೇಜ್. ನಾನು ಓಡಿಸಿಲ್ಲ ಇದನ್ನ, ಬಟ್ ನಮ್ಮ ಅಣ್ಣ ಓಡಿಸಿದ್ದಾರೆ ಅಫ್ಕೋರ್ಸ್. ತುಂಬಾ ದಿವಸ ಆಗ್ಬಿಟ್ಟಿತ್ತು, ನಾನ್ ಬೇರೆ ಇದೇನಪ್ಪ ಮಳೆ ಅಂದ್ರೆ ಮಳೆ, ಇಲ್ಲಿ ಇವ್ನು ಏನ್ ಚಳಿ ಗೊತ್ತಾ ಗುರು, ನಂಬ್ತಿಯೋ ಬಿಡ್ತಿರೋ, ಮನೇಲಿ ಗೋಡೆ ಪಕ್ಕ ನಿತ್ಕೊಳಕ್ ಆಗ್ತಾ ಇಲ್ಲ, ಕುತ್ಕೊಳಕ್ ಆಗ್ತಾ ಇಲ್ಲ ನಂಗೆ. ಗೋಡೆಗೆ ಇದಿಟ್ಟಿದೀನಿ, ಏನು ನಮ್ ಹಾಸಿಗೆ ಇರುತ್ತಲ್ಲ, ಗೋಡೆ ಹತ್ರ ಹಾಕಿದೀನಿ. ಏನ್ ಹಾಸಿಗೆ ಅಂದ್ರೆ ಚಳಿ ಆಗ್ಬಿಡುತ್ತೆ ಗುರು, ಥಂಡಿಗೆ ಅದು. ಆಮೇಲೆ ಮಲಗಿದ್ರೆ ಹೇಳಕ್ ಮನ್ಸು ಬರಲ್ಲ, ಎದ್ರೆ ಮಲಗಕ್ ಮನ್ಸು ಬರಲ್ಲ. ಸಾಯಿಲಿ, ಇದ್ರ ಮಧ್ಯೆ ಬೇರೆ ಓದ್ಬೇಕು ಅಂದ್ಬಿಟ್ರೆ ನೀವೇ ಯೋಚನೆ ಮಾಡಿ ಆ ಲೆವೆಲ್ ಟಾರ್ಚರ್ ಅದು ಅಂತ. what the fuck ಯಾವಾಗ್ಲೂ ಇಷ್ಟೆಲ್ಲ ಗಡ್ಡ ಗಿಡ್ಡ ಎಲ್ಲ ಹೋಗ್ತಿಲಿ.
ನಾನು ಒಂದು ಹೊಸ ಮೈಕ್ ತರಿಸ್ದೆ ಗುರು, ಗಾಡಿದು ಸೌಂಡ್ ಚೆನ್ನಾಗಿ ಕೇಳಿಸ್ಲಿ. ನಾನು ಬ್ಲೂಟೂತ್ ಹಾಕ್ಬಿಟ್ರೆ ನಾನು ಗಾಡಿದು ಸೌಂಡು ಅಷ್ಟೊಂದು ಇದಾಗ್ಬಿಡುತ್ತೆ, ಏನು ಮಿನಿಮೈಸ್ ಆಗ್ಬಿಡುತ್ತೆ. ಅದಕ್ಕೆ ನಾನು ಇನ್ನೊಂದು ಸ್ಪೀಕರ್ ಮೈಕ್ರೋಫೋನ್ ತರಿಸ್ದೆ. ಏನು ಎಲ್ಲೋ ಹೋಗ್ಬಿಡ್ತು ಅದು, ಎಲ್ಲೋ ಎತ್ತಿಕ್ ಬಿಟ್ಟಿದೀನಿ. ಅದೇ ಸಾಯ್ಲಿ ಬಿಡು ಅಂದ್ಬಿಟ್ಟು ನಮ್ಮನೆ ಎತ್ತಿಕ್ಬಿಟ್ಟು ಸೈಡಿಗೆ ಹೋದೆ ನಾನು. ಆಯ್ತು. ಅದಕ್ಕೆ ನಾನು ಎತ್ತಿಕ್ಬಿಟ್ಟು ಸೈಡಿಗೆ ಇದನ್ನ ಹಾಕೋಣ, ಇವತ್ತೊಂದು ನಾರ್ಮಲ್ ಆಗಿ ಮಾಡೋಣ, ನೆಕ್ಸ್ಟ್ ದಿನ ಮಾಡ್ತೀನಿ. ಸೊ ಏನು ಸಿಚುವೇಶನ್ ಅಂದ್ರೆ ಪ್ರಿಟಿ ಸಿಂಪಲ್ಲು. ನಂಗೆ ಕಾಲೇಜ್ ಮುಗ್ದಿದೆ, ಅಂದ್ರೆ ನಾನು ಫಿಫ್ತ್ ಸೆಮ್ ಮುಗೀತು. ಫಿಫ್ತ್ ಸೆಮ್ ಮುಗ್ದು ಈಗ ರಜಾ ನಡೀತಾ ಇದೆ. ನಾನು ಇಂಟರ್ನ್ಶಿಪ್ ಹುಡುಕ್ತಾ ಇದ್ದೀನಿ. ಈ ನವೆಂಬರ್ ಅಲ್ಲಿ ನಾನು ಕ್ಯಾಟ್ ಬರಿತಾ ಇದ್ದೀನಿ. ನಾಡಿದ್ದು CA ಇದಕ್ಕೆ ಬರಿತಾ ಇದ್ದೀನಿ. ಸೊ ಹೆವಿ ರೀಡಿಂಗ್, ಹೆವಿ ಹೋಮು, ಹೆವಿ ಮನೇಲಿ ಕುತ್ಕೊಂಡು ಬೆಚ್ಚಿಗೆ ಬೆಡ್ಶೀಟ್ ಹಾಕೊಂಡು ಓದೋ ಸಿನಾರಿಯೋಗಳು. ಎಲ್ಲೂ ಓಡಾಡ್ತಾ ಇಲ್ಲ. ಅದಕ್ಕೆ ನಾನು ವಿಡಿಯೋ ಹಾಕಕ್ಕೆ ಎಲ್ಲೂ ಏನು ಕಾನ್ಸೆಪ್ಟ್ ಇಲ್ಲ. ಇಲ್ಲಪ್ಪ ಮಾಡ್ತೈತಲ್ಲ ನನಗೆ. ನಮ್ಮ ಪ್ರಕಾರ ರೈಟು ಅನ್ಕೊಂಡಿದ್ದೀನಿ. ಈ ಕೊಚ್ಚೆ ಗುಂಡಿಲು ಹೋಗ್. ಓ ಬ್ಯಾಂಕ್ ಲಗ್ಗ ಸಾಕ ನಮ್ಮ ದೇಶದಲ್ಲಿರೋ ಗಡ್ಡ ಗುಡ್ಡಿಗಳು. ಟೂ ವೇ ರೋಡ್ ಏನು ಇದು? ಇದು ಹೊಸ ರೋಡ್ ಅಲ್ವಾ, ನಂಗೆ ಐಡಿಯಾನು ಇಲ್ಲ. ಜೋರ್ ಹೋಗ್ಬೇಕಾ, ಏನ್ ಕತೆ, ಎಲ್ಲಿ ಗೊಡ್ಡ ಏನ್ ಗಡ್ಡೆ ಅಂತ. ಚುದ್ಗೆ ಗುರು, ಹಿಂದ್ಗಡೆ ಬೇರೆ ಗಾಡಿ ಬರ್ತಾ ಇದಾವೆ. ಇರಪ್ಪ ಒಂದ್ ನಿಮಿಷ. ಚುತ್ತೇರಿಕೆ ರಮ್ಮನ್, ಮುಂದೋಗಿ ಯೂ ಟರ್ನ್ ತಗೋಬೇಕಾ? ಥು, ಆ ರೋಡಲ್ಲಿ ಹೋಗ್ಬೇಕಿತ್ತ ನಾನು. ಮೋಸ್ಟ್ ಆಫ್ ದಿ ಟೈಮು ನಮ್ಮ ಅಪ್ಪ ಹೋಗ್ತಾರೆ ಈ ತರ ಕೆಲ್ಸಕ್ಕೆ. ನಾನು ಯಾವತ್ತೂ ಹೋಗಿಲ್ಲ. ಹೋಗಿದ್ದೀರ ಅಂದ್ರೆ ಸ್ಕೂಟಿಲಿ ಹೋಗಿರೋದು. ಗೊತ್ತಲ್ಲ, ಮ್ಯಾಪ್ ಇಲ್ಲಿ ಹೋಗ್ಬಿಟ್ಟು ಹಿಂಗೆ ಹಿಂಗಾಣ ಅನ್ಕೊಂಡು
ಈಗ ತಾಪತ್ರೆಗಳು ಅನ್ಕೊಂಡೆ ಅಲ್ಲೆಲ್ಲೋ ರೈಟ್ ಹೋಗ್ಬೇಕು ಚಪ್ಪರ್ ಇಷ್ಟೋರಾಗ ಹೋಗ್ಬಾರ್ದು ಅಂತ. ಆಮೇಲೆ ಬ್ರೈನ್ ಒಂದ್ ಸೆಕೆಂಡಿಗೆ ಇರೋಲಿ ನೋಡೋಣ ಅಂತ ಅಂತು. ನಾನು ಆಯ್ತು ಬಿಡಪ್ಪ ಹೋಗ್ಕೊಳ್ಳಿ ಅಂದ್ಬಿಟ್ಟು ಹೋದೆ. ಈ ನೋಡಿದ್ರೆ ಹಾಕ್ಸ್ಕೊಳೋ ಸಿನಾರಿಯೋಗಳು ಬಂದೈತೆ. ಡ್ಯೂಟರ್ನು ಇಲ್ವಾ, ಬ್ರಿಡ್ಜ್ ಕೆಳಗೆ ಹೋಗ್ಬಿಟ್ಟು ತರಿಸ್ಕೊ ಬರ್ಬೇಕಾ. ಇಲ್ಲೇ ಒಂದ್ ಚಿಕ್ಕದಾಗ ಒಂದ್ ಕೊಟ್ಟಿದ್ರೆ ರವ್ವ ಸತ್ತೋಗಿರೋನ. ಏಯ್ ಇಂಡಿಕೇಟರ್ ಆನ್ ಆಗಿದೆ. ನನ್ನ ತಲೆ ಓಡ್ತಾ ಇಲ್ಲ, ನನ್ನ ತಲೆ ಓಡ್ತಾ ಇಲ್ಲ. ಅರೆ ವಾ ಬೇರಿ ಜಾನ್, ಇಡೀ ಇಡೀ ಇದು ಇಡೀ ರೋಡೇ ದಗ್ಸ್ಬಿಟ್ಟವ್ರು ಯಾರು. ಮಳೆಲ್ಲ ಎಲ್ಲೋಯ್ತ್ಯಾ, ಈ ಸ್ಕಿಡ್ ಬೇರೆ ಒಂಥರ ನೆಲ ಜಾರುತ್ತೆ. ಮಳೆ ಬಂದ್ಬಿಟ್ಟು ಒದ್ದೆ ಆಗ್ಬಿಟ್ಟೈತಾ, ಎಲ್ಲಾರು ಪುಳಕ್ಕಂತ ಬಿತ್ತು ತಿಟ್ಕೋ. ಹೇಳ್ಬಾರ್ದು ಓಡಿಸ್ಬೇಕಾರೆ. ಮೆಟಲ್ ಗಾಡಿಲಿ ಅದೇ ಒಂದು ಡಿಸ್ಅಡ್ವಾಂಟೇಜ್, ನಿಮ್ ಗಾಡಿನೇ ನಿಮ್ ದೊಡ್ಡ ವಿಲನ್ ಆಗ್ಬಿಡುತ್ತೆ ಏನಾದ್ರು ಬಿತ್ತು ಅಂದ್ರೆ. ಅರ್ಥ ಆಗ್ತಿದ್ಯಾ? ಲೈಕ್ ಐಮ್ ಸೀರಿಯಸ್. ಏನಾರು ಅಪ್ಪಿ ತಪ್ಪಿ ಸಿಕ್ಕಾಕೊಂತು ಅಂತ ತಿಳ್ಕೊ ಮಗ್ನೆ, ಕಿತ್ಕೋ, ಲೆವೆಲ್ ಹೋಯ್ತು, ಕಾಲು ಹೋಯ್ತು, ಎಲ್ಲ ಹೋಯ್ತು, ತಿರ್ಗೋ. ಲೆಫ್ಟ್ ಹೋಗಪ್ಪ, ಇಲ್ಲೆಲ್ಲೋ ಲೆಫ್ಟ್ ಹೋಗ್ಬೇಕು ನಾನು. ಮತ್ ಮುಂದೆ ಯೂಟರ್ನ್ ತಗೊಂಡತ್ತಲ್ಲ, ಇದು ಯಾವ ಇದು ಈ ಮ್ಯಾಪು? ಏನ ನಡೀತೈತಿ ಮ್ಯಾಪ್ಗೆ? ಇರಪ್ಪ ನಿಮಿಷ ಸೈಡಿಗೆ ಹಾಕೋಣ. ಏನೋ ಮೆರಿಗೋ ರೌಂಡ್ ಆಡಿಸ್ತಾ ಇತ್ತಲ್ಲಪ್ಪ ಮ್ಯಾಪು. ಮೇಲೋಗ್ಬೇಕಾಗಿ ಬಂದಿರೋದು ಈಗ, ನಾನು ಏನಾರು ಅಲ್ಲಿ ಹೋಗಿದ್ದಿದ್ರೆ. ನಿಮ್ಮಮ್ಮನ ಯೂ ಟರ್ನ್ ತಗೊಂಡು ಮತ್ತೆ ಅದೇ ಕಡೆ ಹೋಗೋದಾದ್ರೆ ಮತ್ತೆ ಅವಾಗ್ಲೇ ವೆರಿ ಬೇಸ್ಕಿ ಗಾಣವಾರು ಬೋರ್ಸಿಡಿಕೆ.
ಏನ್ ಕಿತ್ತೋದ್ ಏನೋ ನಡೀತಾ ಇದೆ ನನ್ನ ಲೈಫಲ್ಲಿ. ಆಕ್ಚುಲಿ ಸ್ಟ್ರೈಟೇ ನಾನು ಅನ್ಕೊಂಡೆ, ಬಾ ನೋಡೋಣ ಅಂತ. ಸ್ಟ್ರೈಟ್ ಹೋಗ್ಬೇಕು, ಹೋಗ್ತಾ ಇದ್ರೆ ಅಲ್ಲಿ ಲೋ ಒಂದ್ ಕಡೆ ಹೋಗಿರೋ ಯೂಟರ್ನ್ ತಗೋ. ನಾವೇನ್ ಅನ್ಕೊಂಡೆ, ಯೂಟರ್ನ್ ತಗೊಂಡು ಇಲ್ಲೆಲ್ಲೋ ರೈಟ್ ಹೋಗ್ಬೇಕು ಹಿಂಗೆ ಅನ್ಕೊಂಡೆ. ಇದ್ಯಾವ ಒನ್ ವೇ ಇದು, ಯಾವ 2 ವೇ ಮಾಡ್ಬಿಟ್ಟಾರಲ್ಲ, ಏನ್ ಕೆಟ್ಟದಾಗೈತಲ್ಲ ಇದು. ಏನಾರು ಮುಂದ್ಗಡೆ ಹೆಡ್ಲೈಟ್ ಹಾಕೋ ಬಂದಿಲ್ಲ ಅನ್ಕೋ ಅವನು. ಅಲ್ಲಿ ಸೀದಾ ಬಂದ್ ಇಲ್ಲೇ ಒಳ್ಳೆ ತುರ್ಕ್ಬಿಡು ಒಳಿಕೆ ಅನ್ನೋ ತರ. ಅಲ್ಲೇ ಸ್ವಲ್ಪ ಓಪನ್ ಕೊಟ್ಟಿದ್ರೆ ಆ ಕಡೆ ಹೋಗಿರೋರ ಎಲ್ಲಾರು, ಈ ಕಡೆ ಮೇಲ್ ಬರೋರ್ಗಾಗಿರೋದ. ಅಲ್ಲ ನಮ್ ಜನಕ್ ತಲೆ ಬೇಕು ಬಿಡು. ಅಲ್ಲಿ ಡಿವೈಡರ್ ಅಲ್ಲಿ ಎಡಗಡೆ ಹೋಗ್ಬೇಕು ಅಂತಿದ್ರೆ ಫಸ್ಟ್ ಇಂದಾನೆ ಹಂಗೆ ಬಂದಿದ್ರೆ ಆ ಕಡೆ ಒಳಿಕ್ ಹೋಯ್ತಾ ಇದ್ವಾ. ನೋಡಪ್ಪ, ಇವು ಕಣ ನಮ್ ದೇಶದ ಜನ. ನೋಡು, ಇನ್ 2 ವರ್ಷಕ್ಕೆ ನಾವ್ ಹಂಗೆ. 2 ವರ್ಷ ಅಲ್ಲ, ಅವ್ನ ಏನ್ ಗೊತ್ತಿಲ್ಲ ಏನಾಯ್ತದೆ ಅಂತ. ಇನ್ನೊಂದ್ 5 ವರ್ಷಕ್ಕೆ ನಾವ್ ಅದೇ ತರ ಒಂದ್ ಪಲ್ಸರ್ ಅಲ್ಲಿ ಮುಂದೆ ಒಂದು ಹಿಂದೆ ಒಂದು ಅದ್ರ ಹಿಂದೆ ಒಂದು ಅನ್ಕೊಂಡು. ಬೇಬಿ ಅವಾಗ ಏನಾಯ್ತಾಳೋ ಏನ್ ಕಥೆನೋ. ಇರ್ತಾಳೆ ಇರ್ತಾಳೆ, ನಮ್ಮ ಮನೇಲೆ ಇರ್ತಾಳೆ. ನಾನ್ ಮಾಡ್ತೀನಿ ಅಂದ್ರು ನಮ್ಮ ಅಣ್ಣ ಎಳ್ದಾಗ ಹೊಡ್ಬಿಡ್ತಾನೆ. ತಿಗ ಮುಚ್ಚ ಮನೇಲೆ ಇರ್ಲಿ ಬಿಡು, ಅದ ನೀವು ಮುಟ್ಲೇಬೇಡ. ಕಿರ್ರೆ ಕವರ್ ಆಗಿ ನಿಲ್ಲಿಸ್ಬಿಡು, ಏನು ಮಾಡ್ಬೇಡ ಅದನ್ನ ಅಂತ ಹೇಳ್ತಾನೆ. ಇದ್ರ ಒಳಗಡೆ ಎಲ್ಲೂ ಇಡಕ್ ಜಾಗ ಇಲ್ಲ. ನಾನು ಹೂಡಿ ಬೇರೆ ಕಟೆ ಸಾವು, ಹೆಂಗ್ ಹೋಗ್ಬೇಕು ನಂಗೆ ಗೊತ್ತಾಗ್ತಾ ಇಲ್ವಲ್ಲ. ನೋಡ್ದೆ, ಇಲ್ಲಿ ರೈಟ್ ಹೋಗ್ಬೇಕು, ಅಲ್ಲೆಲ್ಲೋ ಹೋಗಿ ಒಂಚೂರು ತಿರುಗಿಸ್ಕೊಂಡು. ಹಾ, ನಂಗೆ ಫೀಲ್ ಆಗ್ತಾ ಇದೆ ಅವಾಗಿಂದ, ಇಲ್ಲೇ ಕಣೋ ಅಂತ. ಬಟ್ ನಂಗೆ ಬಂದಿದ್ದೆಲ್ಲ ತುಂಬಾ ಲೇಟ್ ಗುರು. ಎಲ್ಲೋ ಒಂದ್ 5-6 ವರ್ಷ ಮುಂಚೆ ಬಂದಿದ್ದೆ ನಾನು. ಅವಾಗ ಬೈಕ್ ಇರ್ಲಿಲ್ಲ, ಸ್ಕೂಟಿಲಿ ದುಡ್ಡು ಇಸ್ಕೊಂಡು ಅವಾಗ್ಲೇನು ಬಂದೆ, ಇದೇ ಹಳ್ಳದಲ್ಲಿ ಇದ್ದೆ. ಇವಾಗ್ಲೇನು ಬಂದೆ, ಇದೇ ಹಳ್ಳದಲ್ಲಿ ಇದ್ದೆ. ಒಡವು ಆಹಾ, ಲೇ ಲೋಪಾರ್, ಹಂಗೋಗ್ಬಿಟ್ಟು ಹಿಂಗ್ ಬಂದ್ಬಿಡೋದಲ್ಲಿ. ಹಿಂಗ್ ಬಂದಿದ್ರೆ ಏನಾಗಿರೋದು, ನಮ್ಮ ಮಗ ಅವ್ನು ಹಿಂಗ್ ಬಂದ್ಬಿಟ್ಟು ರೈಟ್ ಬಂದೆ, ಮತ್ತಿಲ್ಲೇ ಬಸ್ ಸೇರ್ಕೊಂಡ. ಎಲ್ಲ ತಿರ್ಸ್ತಾನೆ ನಮ್ಮ ತರ, ಅದೇ ತರ ಅವಾಗ್ಲೇ ತರ ಅನ್ಕೊಂಡ್ರೆ ಏನೋ ಗಂಟೆ. ವಾಟ್ ಫಕ್ ರೈಡ್ರು. ಜೈ ದೇ ಜಿಗಲ್, ದೇ ಜಿಗಲ್. ಅವನು ಹೋಯ್ತಾನ್ ಗುರು, ನಾನು ಹೋಗೋ ಡೌಟು. ಇದು ಬಂದು KPC ಲೇಔಟ್ ಏನೋ ಅಂತಾರೆ ಗುರು ಇದಕ್ಕೆ.
ಕಸವನಹಳ್ಳಿ, KPC ಲೇಔಟು, ಕೋರಮಂಗ್ಲ ಹತ್ರ ಅಂತ ಹೇಳ್ತಾರೆ. ಸಾಕ ಇಲ್ಲಿರೋ ಜನ, ಯಪ್ಪ. ರೇಸಿಸಮ್ ಅಂತ ಅಲ್ಲ, ನಮ್ ದೇಶದಲ್ಲಿ ನಮ್ಮವರೇ ಇಲ್ಲ, ನಮ್ ರಾಜ್ಯದಲ್ಲೇ ನಮ್ಮವ್ರು ಇಲ್ಲ, ದೇಶ ಬಿಡುವಲ್ಲಿ ಏನಂತೀರಾ? ನಾನಂತೂ ಡೌಟ್ ಅಪ್ಪ. ನಾವು ಅಯ್ಯೋ ಚೀತು ಹಂಗೆ ಹಿಂಗೆ ಅನ್ಕೊಂಡು ಬಿಟ್ಟಿರೋದನ್ನ ಈ ನನ್ನ ಮಕ್ಳು ಕಾಲಿಗೆ ತಲೆ ಮೇಲೆ ನೋಡ್ಸ್ತಾರ ಗುರು. ಹಂಗೆ ನಾನು ಅವಾಗ ಅನ್ಕೊಂಡೆ, ಹಂಗಿದ್ರೆ ಇದಕ್ಕಿಂತ ವರ್ಷ ಕುರು ಆಚೆ ಇರೋದು. ಅರ್ಥ ಆಗ್ತಿದ್ಯಾ? ಈಗ ನಾವ್ ಹೇಳ್ತೀವಿ ನೋಡು, ಈ ಮಾಮ್ ಬರೋ ಅಲ್ಲೇನೋ ತಿನ್ನೋದು ಹಂಗೆ ಅಂತ. ಯೋಚನೆ ಮಾಡಿ, ಅಲ್ಲೇ ತಿಂತಾರೆ ಇವ್ರು ಆಚೆ ಬಂದವರು, ಅಥವಾ ಅಲ್ಲೇ ಇರ್ತಾರೆ ಅಂದ್ರೆ ಇನ್ ಆಚೆ ಹೆಂಗಿದೆ ಯೋಚನೆ ಮಾಡು. ಇನ್ ಇದೇ ಇರ್ಬೇಕು, ಟಾಪ್ ಕ್ಲಾಸ್ ಫಸ್ಟ್ ಕ್ಲಾಸ್, ಇದಕ್ಕಿಂತ ಮೇಲ್ ಇನ್ನೇನು ಇಲ್ಲ. ಬೆಂಗಳೂರು ಕರ್ನಾಟಕ ಕೋರಮಂಗ್ಲ ಅಂದ್ರೆ ಇದೇ ಕಟಮ್. ಟಾಟಾ ಬೈ ಬೈ, ಟಾಪ್ ಟು ಟಾಪ್ ಕ್ಲಾಸ್. ಆಡಿ ನೋಡಪ್ಪ. ಅದೇನಪ್ಪ, ನಾವಂತೂ ಆಡಿಗಳು ಅಂದ್ರೆ ಒಳ್ಳೆ ಚೀಪ್ ಕಾಪಿಗಳು ಅನ್ಸ್ಬಿಡುತ್ತೆ. ಬಟ್ ಆದ್ರೂ ಅದನ್ನು ಕಾಸ್ಟ್ಲಿ ಇದೆ. ಅದನ್ನ ಏನ್ ಮಾಡ್ಬಿಟ್ರು ಗೊತ್ತಾ ಅವ್ರು? ಅದ್ ಏನ್ ಮಾಡಿದ್ರೆ ಏನೋ ಗೊತ್ತಿಲ್ಲ, ಆ ಡಿಸೈನ್ ನ ಎಷ್ಟೊಂದ್ ಜನ ಕದ್ದು ಬಿಟ್ರಲ್ಲ, ಅದ್ರ ಬೆಲೆ ಹೊಟ್ಟೈತೆ. ಈಗ ನೋಡಿ, ಅದೇ ತರದ್ದು ನಾನು ಯಾವ್ದಾರು ಒಂದು ಕಾರ್ ತೋರಿಸ್ತೀನಿ, ಟಾಟಾನೋ ಅಥವಾ ಟೊಯೋಟಾನೋ ವೋಕ್ಸ್ ವ್ಯಾಗನೋ ಏನೋ ಒಂದು ಹೋಂಡಾನೋ, ಯಾರೋ ಒಬ್ರು ಒಂಥರ ಏನಂತಾರೆ ಫಸ್ಟ್ ಕಾಪಿ ಬಿಟ್ರಾ. ಓ, ಇದು ರೌಂಡ್ ಫುಲ್ ಒಳಗೆ ಬಂದು ಸ್ಟ್ರೈಟ್ ಹೋಗ್ಬೇಕಾಯ್ತು. ಒಂಚೂರು ಮುಂದೆ ಹೋಗಿ ಯೂ ಟರ್ನ್. ಆ ಕಡೆ ಹೋಗ್ಬೇಕಾ? ಆ ಕಡೆ ಹೋಗಿ ರೈಟ್ ಹೋಗಿ ಯೂ ಟರ್ನು, ಮತ್ತೆ ಫಸ್ಟ್ ಅಲ್ಲ ಸೆಕೆಂಡ್ ಲೆಫ್ಟ್. ಇಲ್ಲೂ ಒಳಗೆ ಹೋಗ್ಬೇಕು ನಾನು. ನಂಗೆ ನಾಪ್ಕ ಐತಿ ಈ ಥರ ಏನೋ ದೊಡ್ಡದಾಗ ಒಂದು ಶೆಡ್ ಆಗಿರೋ ಒಳಗೆ ಲೆಫ್ಟ್ ಹೋಗ್ಬೇಕು. ಅದು ಸರ್ಕಲ್ ಸ್ಕೂಲ್, ಅದು ನಾನ್ ಚಾಪರ್, ಡೋಂಟ್ ಫೀಲ್ ಬ್ಯಾಡ್. ಅದೇನಾ ಚಿಕ್ಕದಾಗಿತ್ತಲ್ಲ ಯೂ ಟರ್ನಿಗೆ ಜಾಗ, ಅದು ಏನಾರು ನಾವು
ಅವನ್ ಹೇಳ್ತಾನಲ್ಲಿ ಇರಪ್ಪ ನಿಮಿಷ ಅಂತ ನನ್ನ ಮಕ್ಳು ಹಂಗೆ ಬರ್ತಾವ್ರೆ. ಇರಪ್ಪ ಲ್ಯಾಪ್ಟಾಪ್. ಹಿಂಗಣ ಲೆಫ್ಟ್ ಹೋಗೋದು. ಕೊಚ್ಚಲ್ಲಿ ಇಳಿಸ್ಬೇಕಾ ಗಾಡಿನ ಆಚಿ ಬೈಕ್ ಕ್ರಾಕ್ಸ್. ಗ್ರ್ಯಾಂಡ್ ಥೆಫ್ಟ್ ಆಟೋ ಇಂಡಿಯಾ ಬರಬೇಕು ನಾವು ಸೈಕ್ ಇರುತ್ತೆ. ಜಿ ಟಿ ಎ ಬರುತ್ತೆ ಅಂತಲ್ಲ, ಯಾವ ಈ ವರ್ಷನೇ ತಾನೇ ಅದು 2025 GTA 6 ಅಂತ ಹಾಕಿದ್ರು. ಯಾವ ಮಂತು ಅಂತ ನಾನು ಕ್ಲಿಯರ್ ಮಾಡ್ಕೊಳ್ಳಿಲ್ಲ ನಿಜಾಗ್ಲೂ. ನನ್ನ ಲೈಫಲ್ಲಿ ನಾನು ವೇಟ್ ಮಾಡಿರೋ ಅಷ್ಟು ಆ ಗೇಮಿಗೆ ಕಿತ್ತೋದು ನಾನು ವೇಟ್ ಮಾಡಿಲ್ಲ. ಪಬ್ಜಿ ಆಡಿ ಆಡಿ ಸಾಕಾಯ್ತು ನಂಗೂ. ಆಯ್ತು ವಾತ್ಲಾಗಾಯ್ತು ಸಾಕಾಯ್ತು. ಬಿಜಿ ಏನಣ್ಣ ಹೋಯ್ತ್ಯಾ, ಏನ್ ಕತೆ? ಹೋಗ ಶಿಷ್ಯ, ಯಾಕೋ ಏನ್ ನಡೀತಾ ಇತ್ತು ರೋಡ್ ಮಧ್ಯ ನಿಲ್ಸ್ಕೊಂಡು? ಲೆಫ್ಟ್ ಅಲ್ಲೇ ಇರ್ಬೇಕು ಗುರು, ನಾನು ಲೆಫ್ಟ್ ಹೋಗ್ಬೇಕು. ನನ್ನ ಲೈಫಲ್ಲಿ ಒಂಥರ ಈ ಕೆಲವೊಂದು ನಾನು ವೇಜಾನ್ ಸ್ಕೂಲಿಗೆ ಹೋಗಿದ್ದೆ ಚಿಕ್ಕ ವಯಸ್ಸಿಂದ. ಸೊ ನಾನು ಒಂದು 5, 6, 7 ಹೋಗಿದ್ದೀನಿ, ಒಂದು 5, 6 ಹೋಗಿದ್ದೀನಿ ಸ್ಕೂಲಿಗೆ. ಅಂದ್ರೆ ನಮ್ಮ ಮನೆಯಲ್ಲಿ ಸ್ವಂತ ಮನೆ ಇರ್ಲಿಲ್ವಲ್ಲ, ಸ್ವಂತ ಮನೆ ಕಟ್ಟಿರ್ಲಿಲ್ಲ ಇನ್ನ. ಸೊ ಅದಕ್ಕೋಸ್ಕರ ನಮ್ಮ ಮನೆ ಬಾಡಿಗೆ ಮನೆ ಚೇಂಜ್ ಮಾಡಿದಾಗ ಸೊ ನಮ್ಮ ಮನೆ ಹತ್ರ ಯಾವ ಅಷ್ಟು ಸ್ಕೂಲ್ ಇರುತ್ತೆ ಅದಕ್ಕೆ ಹೋಗ್ತಿದ್ದೆ. ನಾನು ಫಸ್ಟ್ ಸ್ಕೂಲಿಗೆ ಹೋಗಿದ್ದೆ ಇದು ರೈಟ್ ಅಲ್ಲಿ ಐತಲ್ಲ, ಇದು VRS ಗ್ಲೋಬಲ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ. ಆವಾಗ ಇನ್ನೂ ಕಟ್ತಾ ಇದ್ರು. ನಾನೇನಾದ್ರು ಇದನ್ನ ಏನಾರು ನಾನು ಬಿಟ್ಟಿರ್ಲಿಲ್ಲ ಅಂದಿದ್ರೆ ಹಿಂಗ್ ಸ್ಕೂಲ್ ಸ್ಟಾರ್ಟ್ ಆಗಿ ಫಸ್ಟ್ ಬ್ಯಾಚೇ ನಮ್ದಿದ್ದು. ಲೈಕ್ ನನಗೆ ಎಷ್ಟು ವರ್ಷ, ಆ ಸ್ಕೂಲಿಗೆ ಅಷ್ಟು ವರ್ಷ. ನಾನು ಈ ಸ್ಕೂಲಿಗೆ ಸೇರ್ಕೊಂಡೆ ಅಂತ ಇಲ್ಲಿ ಮನೆ ಕಟ್ಟಕ್ ಶುರು ಮಾಡಿದ್ರು. ಆಮೇಲೆ ಆ ಮನೆ ಹತ್ರ ಏನೋ ಸಮಸ್ಯೆ ಆಯ್ತು ಅಂತ ಹೇಳ್ಬಿಟ್ಟು ಈ ಬೇರೆ ಕಡೆ ಹೋದ್ವಿ. ಹಂಗೆ ಹೋಗ್ತಾ 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 ಇವಾಗ ಈ ಮನೆ ಕಟ್ಟಿದೀವಿ. ಸ್ಕೂಲ್ಗೆ ಹೋಗೋ ಟೈಮ್ ಆಗೋಯ್ತು ಅಷ್ಟೇ. ಪಾಕೋ ಬೀಚಸ್ ಅಂತ ನಾವೀಗ ಕಾಲೇಜು ಇಲ್ಲ ಏನು ಇಲ್ಲ, ಆರಾಮಾಗಿ ಮನೆಯಲ್ಲಿ ಬಿದ್ದಿದೀವಿ. ಅಂದ್ರೆ ಬಿದ್ದಿಲ್ಲ, ಹೋಯ್ತಾ ಇದೀವಿ ಡಿಗ್ರಿಗೆ. ಸೊ ಮನೆ ಇಲ್ಲೇ ಎಲ್ಲೋ ಬರ್ತದೆ. GTA ತರ ಗುರು, ಒಂಥರ ಟಿಂಗ್ 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 ತಿರ್ಗಿಸ್ಕ ಸಾಕಾಗ್ಬಿಡುತ್ತೆ. ತುಂಬಾ ಜೋರು ಹೋಗ್ಬಿಟ್ಟೆ. ನಮ್ಮನೆ ಯಾವ ಮನೆ ಬರ್ತಾ ಇತ್ತಲ್ಲ, ಇದಲ್ಲ
ಇದು ನಮ್ಮ ನಾಯಿ ಮನೆ ಐತಲ್ಲ ಇದು, ಈ ಮನೆ ಲೆಫ್ಟ್ ಇಲ್ಲಿ. ಇದೆ ರೈಟಲ್ಲ ಐತಲ್ಲ ಇದೆ. ಯಾರ್ಗಾರ ಇಂಟ್ರೆಸ್ಟೆಡ್ ಇದ್ರೆ ದಯವಿಟ್ಟು ಫೋನ್ ಹಾಕಿ. ನನ್ನ ನಂಬರ್ ಅದು ಕರೆಕ್ಟು. ಇಂಟ್ರೆಸ್ಟೆಡ್ ಪೀಪಲ್ ಕ್ಯಾನ್ ಕಾಂಟ್ಯಾಕ್ಟ್. ಅಲ್ಲಿ ಝೂಮ್ ಹಾಕ್ತೀನಿ ನಂಬರ್ ಮೇಲೆ, ಫೋನ್ ಹಾಕಿ. ಸಿಂಗಲ್ ಬೆಡ್ರೂಮ್ ಇದೆ ಗ್ರೌಂಡ್ ಫ್ಲೋರಲ್ಲಿ, ಮೇಲ್ಗಡೆ ಡಬಲ್ ಬೆಡ್ರೂಮ್ ಇದೆ. ನೀವೇ ಮನೆಗೆ ಓನರ್ ಥರ ಇರ್ಬೋದು ಆರಾಮಾಗಿ. ಮನೆ ಓನರ್ ಇರಲ್ಲ ಇಲ್ಲಿ. ಮೇಲೆ ಏನಾರು ಮನೆ ಕಟ್ತೀನಿ ಅಂತ ಹೇಳ್ತಾರೆ, ನೋಡೋಣ. ಡೌಟು. ಈಗೊಂದು ಫೋನ್ ಹಾಕೋಣ, ನನ್ನ ನಂಬರ್ ಕ್ಲಿಕ್ ಮಾಡಬಾರ್ದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಒಂದು ನಿಮಿಷ ಸೆಕೆಂಡ್ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಬಾಯ್ ಬಾಯ್.